ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ಹಳ್ಳ ಕೊಳ್ಳ ಭರ್ತಿಯಾಗಿದೆ, ಜಲಾಶಯಗಳು ಭರ್ತಿಯಾಗಿದೆ. ಸಾಕಷ್ಟು ಕಡೆ ಅವಾಂತರಗಳನ್ನ ಜನ ಫೇಸ್ ಮಾಡ್ತಿದ್ದಾರೆ. ಈಗ ನೇರವಾಗಿ ಶಿವಮೊಗ್ಗದ ಕಡೆಗೆ ಹೋಗೋಣ. ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆ ಆಗಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈಗಲೂ ಕೂಡ ಜನ ಈ ಮಳೆ ಅವಾಂತರಗಳಿಂದ ಪರದಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹುಲಿಕಲ್ ಘಾಟ್ ಸಂಪೂರ್ಣ ಬಂದ್ ಆಗಿದೆ ಅಂತೆ ನೋಡಿ ಮಳೆಯಿಂದಾಗಿ. ಜನ ಈ ಸುದ್ದಿ ನೋಡ್ಬೇಕು, ಆ ಭಾಗದಲ್ಲೆಲ್ಲ ಓಡಾಡೋರು. ಹುಲಿಕಲ್ ಘಾಟ್ ಕೆಟ್ಟು ನಿಂತುಬಿಟ್ಟಿದೆ ಅಂತೆ, ಬೃಹತ್ ಲಾರಿ, ಹಾಗಾಗಿ ರಸ್ತೆನೆ ಕ್ಲೋಸ್ ಆಗ್ಬಿಟ್ಟಿದೆ. ತಿರುವಿತ್ತಂತೆ, ಆ ತಿರುವಿನಲ್ಲೇ ಈ ಲಾರಿ ಕೆಟ್ಟು ನಿಂತಿರೋದ್ರಿಂದ ಈಗ ಅಲ್ಲಿ ಬೇರೆ ವಾಹನಗಳು ಕೂಡ ಓಡಾಡೋದಕ್ಕಾಗಲ್ಲ. ಹಾಗಾಗಿ ಕಂಪ್ಲೀಟ್ ಆಗಿ ರಸ್ತೆನ ಕ್ಲೋಸ್ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್. ಇಷ್ಟಕ್ಕೆಲ್ಲ ಕಾರಣ ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ, ಗುಡ್ಡ ಕುಸಿತದ ಆತಂಕ ಕೂಡ ಇದೆ. ಹಾಗಾಗಿ ಮಧ್ಯರಾತ್ರಿಯಲ್ಲಿ ಲಾರಿ ಕೆಟ್ಟು ನಿಂತಿರೋದ್ರಿಂದ ಸಹಜವಾಗಿ ಆ ರಸ್ತೆ ಮಾರ್ಗವನ್ನ ಈಗ ಬಂದ್ ಮಾಡಿರೋದ್ರಿಂದ ಬೇರೆ ವಾಹನ ಸವಾರರು ಕೂಡ ಪರದಾಡ್ತಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಪರ್ಯಾಯ ಮಾರ್ಗ ಕೂಡ ಇಲ್ಲ ಅಂತೆ ನೋಡಿ, ಇದೊಂದೇ ರಸ್ತೆ. ಈ ರಸ್ತೆ ಕ್ಲೋಸ್ ಆದ್ರೆ ಬೇರೆ ರಸ್ತೆ ಇದೆಯಾ, ಅದ್ರ ಮುಖಾಂತರ ಓಡಾಡಬಹುದಾ ಅಂತ ವಾಹನ ಸವಾರ ನೋಡಿದ್ರೆ ಅಲ್ಲೂ ಕೂಡ ಪರ್ಯಾಯ ಮಾರ್ಗ ಇಲ್ಲ. ಹೋದ್ರೆ ಇದೇ ರಸ್ತೆಯಲ್ಲಿ ಹೋಗಬೇಕು, ಬಟ್ ರಸ್ತೆ ಕ್ಲೋಸ್ ಆಗಿದೆ. ಮತ್ತೆ ಇನ್ನೊಂದು ವಿಚಾರ, ಬರೀ ಲಾರಿ ಕೆಟ್ಟು ನಿಂತಿದ್ದಕ್ಕಲ್ಲ, ಅಲ್ಲಿ ಯಾವ ಕ್ಷಣಕ್ಕೆ ಗುಡ್ಡ ಕುಸಿತ ಉಂಟಾಗುತ್ತೋ ಅನ್ನುವಂಥ ಆತಂಕ ಕೂಡ ವಾಹನ ಸವಾರರಿಗಿದೆ. Dan yang lewat banyak ada berapa tuh ini betul